ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಈ ಥರ ಅನ್ಯಾಯ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲ್ಲ ಪುಟಿ. ನಿನಗೆ ಮೋಸ ಮಾಡಿದ ಆ ಮನುಷ್ಯ ತನ್ನ ತಪ್ಪು ತಿಳ್ಕೊಂಡು ಬುದ್ಧಿ ಕಲೀಲಿ ಅಂತ ಚಾಲೆಂಜ್ ಕೊಟ್ಟು ಕೆಲಸ ಮಾಡೋ ಹಾಗೆ ಮಾಡಿದೆ. ನಿನಗೆ ನೀನು ಮೀಟ್ ಮಾಡಬಾರ್ದು, ಮಾತಾಡಬಾರ್ದು ಅಂತ ಪ್ರಮಾಣ ತಗೊಂಡೆ. ಆದರೆ ನೀನು ಇವತ್ತೇನು ಮಾಡಿದೆ? ಇದೇನಾ ನೀನು ಈ ಅಣ್ಣನ ಕೊಡೋ ಗೌರವ? ಮಾತಾಡಬೇಡ ಪುಟಿ. ಇತ್ತೀಚೆಗೆ ನೀನು ವರ್ತನೆ ಬದಲಾಗ್ತಿರೋದು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಅಪ್ಪನ ನೆಪ ಇಟ್ಕೊಂಡು ನೀನು ತಾಲೂಕು ಆಫೀಸ್ಗೆ ಹೋಗಿದ್ದು, ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಹೋಗಿದ್ದು, ಇದೆಲ್ಲ ಯಾಕೆ ಅಂತ ಇವತ್ತು ಗೊತ್ತಾಯ್ತು. ಎಲ್ಲರೂ ಕಣ್ ತಪ್ಪಿಸಿ ಆ ಮೋಸಗಾರನ ಭೇಟಿಯಾಗ ಹೋಗ್ತಿದೆಯಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅಣ್ಣ, ನೀನು ನನಗೆ ಎಷ್ಟಾದ್ರೂ ಬೈ, ಆದರೆ ಅವ್ರಿಗೆ ಭಯಕ್ಕೆ ಹೋಗ್ಬೇಡ. ಏನು ಪುಟಿ, ನೀನು ಅಂಥ ಗಂಡನ ಪರವಾಗಿ ಮಾತಾಡ್ತಾ ಇದೀಯಾ? ದಯವಿಟ್ಟು ನಾನು ಹೇಳೋದು ಒಂದು ಸ್ವಲ್ಪ ಕೇಳಣ್ಣ. ನೀನು ಏನು ಉಳಿದಿದ್ರು ಪುಟಿ ಕೇಳೋದಕ್ಕೆ? ಅಣ್ಣ, ನೀನು ಅವ್ರ ಬಗ್ಗೆ ತಿಳ್ಕೊಂಡಿರೋ ತಪ್ಪು. ಅವ್ರು ನಂಗೆ ಮೋಸ ಮಾಡಿಲ್ಲ. ಏನು ಹೇಳ್ತಾ ಇದೆಯಾ? ಹೌದಣ್ಣ, ಅವ್ರು ನಂಗೆ ಮೋಸ ಮಾಡಿದ್ದಾರೆ. ಬೇರೆ ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾರೆ ಅಂತ ನಾನು ತಪ್ಪು ಅರ್ಥ ಮಾಡ್ಕೊಂಡಿದ್ದೆ. ಅದಕ್ಕೆ ಅವ್ರನ್ನ, ಮನೇನ ಎಲ್ಲ ಬಿಟ್ಟು ಬಂದೆ. ಆದರೆ ಇತ್ತೀಚೆಗೆ ಅವರೇ ಸಿಕ್ಬಿಟ್ಟು ಅವತ್ತು ನಡೆದಿದ್ದೆಲ್ಲ ನಂಗೆ ಹೇಳಿದ್ರು. ಅವತ್ತು ಅವ್ರು ನನ್ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ದಿಶಾ ಮುಂದೆ ಅವ್ರ ಪ್ರೀತಿನೆಲ್ಲ ಹೇಳ್ಕೊಂಡ್ರಂತೆ. ಆಮೇಲೆ ಈ ಎಲ್ಲ ವಿಷಯದ ಬಗ್ಗೆ ಅವ್ರು ದಿಶಂಗೂ ಮೆಸೇಜ್ ಮಾಡಿದ್ದಾರೆ. ನೀನು ನಿಜ ಹೇಳ್ತಾ ಇದೆಯಾ ತಾನೆ? ಭಾವ ಈ ವಿಷಯದಲ್ಲಿ ನಿನಗೆ ಸುಳ್ಳು ಹೇಳ್ತಿಲ್ಲ ತಾನೆ? ಖಂಡಿತ ಇಲ್ಲ ಅಣ್ಣ. ಅವ್ರಿಗೆ ನನ್ನ ಮೋಸ ಮಾಡಬೇಕು ಅಂತಿದ್ದಿದ್ರೆ ಅವ್ರು ಯಾಕೆ ನಮ್ಮ ಊರಿಗೆ ಬರ್ತಿದ್ರು? ಅವ್ರು ಬೇರೆ ಹುಡುಗಿ ಜೊತೆ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ದಿದ್ರೆ ಅವ್ರು ಯಾಕೆ ನೀನು ಹಾಕಿದ ಸವಾಲನ್ನ ಸ್ವೀಕರಿಸ್ತಿದ್ರು? ನನಗೋಸ್ಕರ ಯಾಕೆ ಇಷ್ಟು ಕಷ್ಟಪಟ್ಟು ದುಡಿಬೇಕಾಗಿತ್ತು ಹೇಳೋಣ. ಏನಾದ್ರೂ ಆಗಲಿ, ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂತ ನಿರ್ಧಾರ ಮಾಡ್ಬೋದಿತ್ತು ತಾನೆ. ಹೌದು, ನೀನು ಹೇಳ್ತಾ ಇದ್ದು ಕರೆಕ್ಟೇ. ಅರ್ಚನಾ ಅಕ್ಕ ಇಲ್ಲಿ ಬಂದಾಗ ನಂಗೆ ಈ ವಿಷಯ ಎಲ್ಲ ಗೊತ್ತಾಯ್ತು. ಅದಕ್ಕೆ ಅವತ್ತಿಂದ ನಾನು ಒಂದು ಸ್ವಲ್ಪ ಖುಷಿಯಾಗಿದ್ದೀನಿ. ಮತ್ತೆ ಇದನ್ನೆಲ್ಲ ನನಗೆ ಯಾಕೆ ಪುಟ್ಟಿ ಹೇಳಿಲ್ಲ? ಹಸ್ಬೆಂಡು ನಂಗೆ ನಡೆದಿರೋದ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಹೊರತು ನಂಗೆ ನೀವಂದರೆ ಇಷ್ಟ, ಪ್ರೀತಿ ಮಾಡ್ತಿದ್ದೀನಿ, ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತ ಇನ್ನೂ ಹೇಳಿಲ್ಲ. ಅಲ್ಲಿವರೆಗೂ ನಾನೇ ಇದ್ರ ಬಗ್ಗೆ ಎಲ್ಲ ಯಾರಿಗೂ ಹೇಳೋದು ಬೇಡ ಅಂತ ಸುಮ್ಮನಾದೆ. ಛೇ, ನನ್ನಿಂದ ಅವ್ರು ಎಷ್ಟು ಕಷ್ಟಪಡೋ ಥರ ಆಯ್ತಲ್ಲ ಪುಟಿ. ಪರವಾಗಿಲ್ಲ ಅಣ್ಣ, ಅದ್ರ ಬಗ್ಗೆ ಕೂತ್ ಮಾತಾಡಿದ್ರೆ ಆಯ್ತು. ಇಲ್ಲ ಇಲ್ಲ, ನಾನು ಈಗಲೇ ಹೋಗಿ ಭಾವನ ಹತ್ರ ಮಾತಾಡಿ ಕ್ಷಮೆ ಕೇಳ್ಕೊಂಡ್ಬಿಡ್ತೀನಿ. ನಾ ಹೋಗ್ಬರ್ತೀನಿ ಬೇಗ. ದೀಪ ಅವ್ರ ಜೊತೆ ನಾನು ಕ್ಲೋಸ್ ಆಗಿರೋದಕ್ಕೆ ಕಾರಣ ನಾನೇನೂ ತಪ್ಪು ಮಾಡಿಲ್ಲ ಅನ್ನೋದು. ಇದನ್ನ ನರಸಿಂಹ ಅವ್ರಿಗೂ ಅರ್ಥ ಮಾಡಿಸ್ಬೇಕು. ಇಲ್ಲದಿದ್ರೆ ಸುಮ್ಮನೆ ದೀಪ ಅವ್ರಿಗೆ ತೊಂದರೆ. ಹೇಗಿದ್ರು ನರಸಿಂಹ ಅವ್ರು ಹೇಳಿದ ಥರ ದುಡ್ಡು ಸಂಪಾದನೆ ಮಾಡಿದ್ದೀನಿ, ಜನರ ದೃಷ್ಟಿಲಿ ಒಳ್ಳೆ ಹೆಸರು ಮಾಡಿದ್ದೀನಿ. ಇದನ್ನ ಅವ್ರಿಗೆ ಹೇಳಿ ದೀಪ ಅವ್ರ ಜೊತೆ ಮೊದಲ ಥರ ಇರ್ತೀನಿ ಅಂತ ಕೇಳ್ಕೊಳ್ಬೇಕು. ಪುಟ್ಟಿಗೂ ಬೈದ್ಬಿಟ್ಟೆ. ಛೇ, ಮೊದಲು ಭಾವನ ಸಿಕ್ಕಿದ ತಕ್ಷಣ ಸಾರಿ ಕೇಳ್ಬಿಟ್ಟು ಆಗ್ಲೇ ಮನ್ಸಿಗೆ ಸಮಾಧಾನ ಆಗೋದು. ಪುಟ್ಟಿ ಏನಾಯ್ತು? ಪುಟ್ಟಿ ಪುಟ್ಟಿ ಏನಾಯ್ತು? ಪುಟ್ಟಿ ಮತ್ತೆ ಹೆಂಗ್ ಬರ್ತೀಯಲ್ಲ? ಪುಟ್ಟ ನೋವಾಯ್ತಾ? ಏನಾಯ್ತು ನನ್ನ ಮಗಳಿಗೆ? ಅದು ಯಾರೋ ಗಾಡಿಯವನು ಹೆಂಗೋ ಓಡಿಸಿದ್ದಮ್ಮ, ಗುದ್ಬಿಟ್ಟು ಹೋಗ್ಬಿಟ್ಟ. ಕಾಲು ಸ್ವಲ್ಪ ಏಟ್ ಆಗಿದೆ. ಅಯ್ಯೋ ಅಯ್ಯೋ, ಬಂಗಾರದ ವಾಲೆ. ಓಲೆನಾ? ನೋಡಪ್ಪ, ವಾಲೆ ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲೋ ಬಿದ್ದಿರ್ಬೇಕನ್ಸುತ್ತಮ್ಮ, ನಾ ಹುಡುಕ್ತೀನಿ, ನೀವು ಒಂದ್ಸತಿ ಇಲ್ಲಿ ಹುಡುಕ್ ನೋಡಿ. ಸರಿನಪ್ಪ. ಅಲ್ಲೆಲ್ಲೂ ಬಿದ್ದಂಗಿಲ್ಲಮ್ಮ. ಇಲ್ಲ ಸಿಕ್ತಾ? ಇಲ್ಲ, ಮನೆಯಿಂದ ಬರ್ತಾ ಎಲ್ಲೋ ಬಿದ್ದಿರ್ಬೇಕಮ್ಮ. ನೋಡಪ್ಪ, ನೀನೇ ಎತ್ತಿಕೊಂಡು ಮನೇಲಿ ಬಿದ್ದಿದ್ಯಾ ಅಂತ ನಾಟಕ ಆಡ್ತಾ ಇದೀಯಾ? ನಾನಾ? ಹ್ಞೂ, ಮತ್ತೆ
ಸುಮ್ಮನೆ ಓಲೆ ಕೊಟ್ರೆ ಸರಿ ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಹೇ ಏನಮ್ಮ ಮಾತಾಡ್ತಾ ಇದೀರಾ? ನಾನು ಯಾಕೆ ನಿಮ್ಮ ಮಗಳು ಓಲೆ ತಗೊಳ್ಳಿ? ನೀನ್ ತಗೊಂಡಿಲ್ಲಪ್ಪ, ಕದ್ದಿದೀಯಾ. ಅಕ್ಕ ಅಣ್ಣ ಎಲ್ಲ ಬನ್ನಿ ಬೇಗ. ಏನಾಯ್ತು? ಏನ್ ಈ ಅಪ್ಪ ನನ್ ಮಗಳ ಬಂಗಾರದ ಓಲೆ ಎತ್ತಿಕೊಂಡ್ಬಿಟ್ಟು ಎಲ್ಲ ಬಿದ್ದೈತೆ ಅಂತ ಹೇಳ್ತಾವನೆ. ನೀನು ಜಯರಾಮಣ್ಣ ಮಗ ಅಲ್ವಾ? ಹೌದು. ಅಪ್ಪ ನೋಡಿದ್ರೆ ಪೊಲೀಸು, ಮಗ ನೋಡಿದ್ರೆ ಕಳ್ಳ. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಯಾಕಣ ಇದ್ ಮಾಡ್ತಾರೆ? ಇವಾಗ ಬಂಗಾರ ರೇಟ್ ಆಕಾಶ ಏರೈತೆ. ಹಿಂಗ್ ಕದಿದ್ದೀರಾ ಇನ್ನೇನ್ ಮಾಡ್ತೇನೆ ಹೇಳಿ? ಏನಮ್ಮ ಹೇಳ್ತಾ ಇದ್ದೀರಾ? ನರಸಿಂಹ ಅವ್ರು ಯಾಕೆ ಓಲೆ ಕದೀತಾರೆ? ಯಾಕಂದ್ರೆ ದುಡ್ಡು ಬರತ್ತಪ್ಪ, ದುಡ್ಡು. ನೋಡಿ, ಇವ್ರು ಇಂಥ ಕೆಲಸ ಮಾಡೋರಲ್ಲ. ಓ, ಇವನ್ ವಹಿಸ್ಕೊಂಡ್ ಬರ್ತಾ ಇದೀಯ ಅಂದ್ರೆ ನೀನು ಅವ್ನ್ ಪಾರ್ಟ್ನರಾ? ರೀ, ನಮ್ಮ ಭಾವನ ಬಗ್ಗೆ ಏನೇನೋ ಮಾತಾಡ್ಬಿಡಿ. ನಿಮ್ಗೆ ನನ್ನ ಮೇಲೆ ಅನುಮಾನ ಇದ್ರೆ ನನ್ನ ಜೇಬ್ ಚೆಕ್ ಮಾಡಿ. ಈಗ ಯಾರಪ್ಪ ಕದ್ದಿರೋ ವಸ್ತು ಜೋಬಲ್ಲಿ ಇಟ್ಕೊಂಡಿರ್ತಾರೆ? ಯಾರಿಗಾದ್ರೂ ಕಟ್ ಕಳ್ಸಿರ್ತೀಯಾ? ನಿಮ್ಮ ಮಗಳಿಗೆ ಏಟಾದಾಗ ನರಸಿಂಹ ಅವರು ಸಮಾಧಾನ ಮಾಡ್ತಿದ್ದದ್ದು ನಾನೇ ನೋಡಿದ್ದೀನಿ. ಬೇಕು ಅಂತ ನೀವು ಮಾಡಿರೋದು ಎಲ್ಲ ನೀವು ಇಬ್ರು ಪ್ಲಾನು. ಆಯ್ತು ಬಿಡಿ, ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗೇನು ಓಲೆ ತಾನೆ, ಅದ್ರ ಬೆಲೆ ಎಷ್ಟು ಹೇಳಿ, ದುಡ್ಡು ಕೊಡ್ತೀನಿ. ಓ, ಇಬ್ರು ಸೇರ್ಕೊಂಡು ಚೆನ್ನಾಗಿ ನಾಟಕ ಮಾಡ್ತೀರಾ? ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ಮಾ. ಈಗೇನು ಓಲೆ ತಾನೆ, ಆ ಓಲೆ ಬದಲು ಇದನ್ನ ಇಟ್ಕೊಳ್ಳಿ. ಏನಪ್ಪ ಇದು? ನನ್ ಮಗಳದು ಬಂಗಾರದ ಓಲೆ, ಇದು ಚಿಲ್ಲರೆ ಕಾಸು ಕೊಡ್ತಾ ಇದೀಯಾ? ಒಂದು ನಿಮಿಷ ಇರಿ. ತಗೊಳ್ಳಿ. ಈಗ ಸದ್ಯಕ್ಕೆ ಇಷ್ಟೇ ಇರೋದು, ನೋಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ನಾಳೆ ಇದೇ ಜಾಗಕ್ಕೆ ಬನ್ನಿ, ನಾನು ವ್ಯವಸ್ಥೆ ಮಾಡಿರ್ತೀನಿ. ಅದೆಲ್ಲ ಆಗಲ್ಲ. ಪೂರ್ತಿ ಕಾಸು ಕೊಟ್ರೆ ಇಲ್ಲಿಂದ ಕದ್ಲಿ, ಇಲ್ಲಾಂದ್ರೆ ನಾನು ಪೊಲೀಸ್ ಅವ್ರು ಫೋನ್ ಮಾಡ್ತೀನಿ. ಜಾಗ ಬಿಡಿ. ಆಂಟಿ, ಇದೇನಾ ನಿಮ್ಮ ಮಗಳು ಓಲೆ? ತಗೊಳ್ಳಿ. ಅಯ್ಯೋ ಹೌದು, ಇದು ಅದೇ ಓಲೆ. ಈಗೇನಮ್ಮ ಹೇಳ್ತೀರಾ? ಒಬ್ರ ಬಗ್ಗೆ ತಿಳ್ಕೊಳ್ದೆ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡಬಾರ್ದು. ಚೆನ್ನಾಗ್ ಅರ್ಥ ಆಯ್ತಪ್ಪ, ಈಗ ದಯವಿಟ್ಟು ನಂಗೆ ಕ್ಷಮಿಸಿ. ಅದೆಲ್ಲ ಆಮೇಲೆ ಮಾಡೋಣ, ಫಸ್ಟ್ ದುಡ್ಡು ವಾಪಸ್ ಕೊಡಿ. ಬೇಡ ಬೇಡ, ನಿಮ್ಮ ಹತ್ರನೇ ಇರ್ಲಿ ಬಿಡಿ. ಇಸ್ಕೊಡು. ಭಾವ, ಇದು ನೀವು ಕಷ್ಟಪಟ್ಟಿರೋದು. ಇನ್ನೇನೆಲ್ಲ ಆಯ್ತಲ್ಲ, ಹೊಡಿ ಹೊಡಿಮಾ.